ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ 2ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ವೈಶಾಖ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಮೇ 17ರ ನಂತರದಿಂದ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಮೇ 11ನೇ ತಾರೀಕು ಹನುಮ ಜಯಂತಿ. ವಿಶೇಷವಾಗಿ ಆಂಜನೇಯನ ಆರಾಧನೆ ಮಾಡಿ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಂದರೆ 2027 ಜೂನ್ ನಂತರದಿಂದ ಶನಿ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ. 2.5 ವರ್ಷಗಳ ಕಾಲ ಅದು ಅವನಿಗೆ ನೀಚ ಕ್ಷೇತ್ರ. ಪಾಪಗ್ರಹಗಳಲ್ಲಿ ಪರಾಕ್ರಮ ಗ್ರಹ ಶನಿ ಮಹಾತ್ಮ ನೀಚ ಸ್ಥಾನದಲ್ಲಿ 2.5 ವರ್ಷಗಳ ಕಾಲ ಇರ್ತಾನೆ. ಆ ಸಮಯದಲ್ಲಿ ಎಲ್ಲ ರಾಶಿಯವರಿಗೂ ಕೂಡ ಈಶ್ವರನ ಆರಾಧನೆ, ಶನೈಶ್ಚರನ ಆರಾಧನೆ, ಅದೇ ರೀತಿಯಾಗಿ ಆಂಜನೇಯನ ಆರಾಧನೆ ಅತ್ಯಂತ ಪ್ರಮುಖವಾಗಿ ಅಗತ್ಯವಿರುವಂತಹ ಪರಿಹಾರ. ಹಾಗಾಗಿ ಈ ಸಮಯಗಳಲ್ಲಿ, ಇಂತಹ ಪರ್ವಕಾಲಗಳಲ್ಲಿ ಆ ದೇವತೆಯ ಆರಾಧನೆ ಮಾಡುವಂಥದ್ದು, ದೈವ ಕೃಪೆಗೆ ಪಾತ್ರರಾಗುವಂಥದ್ದು ತುಂಬ ಶುಭ ಫಲಗಳನ್ನು ಕೊಡುತ್ತೆ. ಸಮಸ್ಯೆಗಳು ಬರುವಂಥದ್ದಿದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಈ ಮೇ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಮೇ 11ನೇ ತಾರೀಕು ಕುಜ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಬುಧ ವೃಷಭ ರಾಶಿಗೆ ಬರ್ತಾನೆ. ಅದೇ ದಿವಸ ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 29ನೇ ತಾರೀಕು ಬುಧ ಮತ್ತೊಮ್ಮೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೇ 15ನೇ ತಾರೀಕು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಡಿಸೆಂಬರ್ ತನಕ ಇರುತ್ತೆ. ಲಗ್ನ ರಾಶಿಯ ಅಧಿಪತಿಯಾದಂತಹ ಶನಿ ದ್ವಿತೀಯ ಭಾವದಲ್ಲಿ ಅಂದರೆ 2ನೇ ಮನೆಯಲ್ಲಿದ್ದಾನೆ. ಇದನ್ನು ಖಂಡಿತ ಶುಭ ಅಂತ ಹೇಳ್ಬೋದು. ಜನ್ಮದಲ್ಲಿ ರಾಹು ಇರುವಂಥದ್ದು ಜೂನ್ ತಿಂಗಳವರೆಗೂ ಕುಂಭರಾಶಿಯವರಿಗೆ ಗುರುಬಲ ಇರುತ್ತೆ. ಸೊ ಗುರುದೃಷ್ಟಿ ರಾಹುವಿನ ಮೇಲೆ ಬೀಳೋದ್ರಿಂದ ಅಷ್ಟೇನು ಸಮಸ್ಯೆಗಳನ್ನು ರಾಹು ಕೊಟ್ಟಿರೋದಿಲ್ಲ. ಬಟ್ ಈಗ ಗುರು ಚೇಂಜ್ ಆಗ್ತಾನೆ. ಜೂನ್ 1ನೇ ತಾರೀಕಿನ ನಂತರ ಕುಂಭರಾಶಿಯವರಿಗೆ ಗುರುಬಲ ಅನ್ನೋದು ಕಳೆಯುತ್ತೆ. ಹಾಗಾಗಿ ಜನ್ಮರಾಶಿಯಲ್ಲಿರುವಂತಹ ರಾಹು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅವಶ್ಯಕ. ಏನಾದರೂ ಬ್ಯಾಕ್ ಪೈನ್ ಅಥವಾ ಬೆನ್ನು ಹುರಿಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಇರುವಂಥದ್ದು ಅವಶ್ಯಕವಾಗುತ್ತೆ. ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಸುಬ್ರಹ್ಮಣ್ಯನಿಗೆ ಏನಾದರೂ ಅಭಿಷೇಕ ಅಥವಾ ಅರ್ಚನೆ ಇಂತಹ ಸೇವೆಗಳನ್ನು ತಿಂಗಳಿಗೆ ಒಮ್ಮೆ ಆದರೂ ಡಿಸೆಂಬರ್ ತನಕ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಈ ತಿಂಗಳಲ್ಲಿ ಈ ಎಲ್ಲ ಗ್ರಹಗಳ ಪರಿವರ್ತನೆ ಕುಂಭರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರುತ್ತೆ. ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬುಧ ಮತ್ತು ಶುಕ್ರನ ಪರಿವರ್ತನೆ, ಗುರು ಶುಕ್ರರ ಯುತಿ ಪಂಚಮದಲ್ಲಾಗುವಂಥದ್ದು, ಬುಧಾದಿತ್ಯ ಯೋಗ 4ನೇ ಮನೆಯಲ್ಲಾಗುವಂಥದ್ದು, ಪರಾಕ್ರಮದಲ್ಲಿ ಕುಜನ ಸಂಚಾರ. ಸೊ ಎಲ್ಲ ಪ್ಲಾನೆಟರಿ ಪೊಸಿಷನ್ ಕುಂಭರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಜೂನ್ ನಂತರ ಏನು ಗುರುಬಲ ಅನ್ನೋದು ಕಳೆಯುತ್ತೆ. ಆ ಸಮಯದಿಂದ ಸ್ವಲ್ಪ ಗುರುವಿನ ಅನುಗ್ರಹ ಕುಂಭರಾಶಿಯವರಿಗೆ ಹೆಚ್ಚಾಗಿಯೇ ಬೇಕಾಗುತ್ತೆ. ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ, ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆಯಂತಹ ಸೇವೆಗಳನ್ನು ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಧನಾಗಮನಗಳಿಗೂ ಕೂಡ ಕುಂಭರಾಶಿಯವರಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು. ಶನಿ ದ್ವಿತೀಯದಲ್ಲಿ ಖಂಡಿತ ಶುಭ ಫಲಗಳನ್ನು ಕೊಡ್ತಾನೆ. ಗುರು 6ನೇ ಮನೆಗೆ ಬಂದರೂ ಕೂಡ ಜೂನ್ 1ನೇ ತಾರೀಕಿನ ನಂತರ ಗುರುದೃಷ್ಟಿ ಅನ್ನೋದು ಶನಿ ಮೇಲೆ ಬೀಳ್ತಾ ಇರುತ್ತೆ. ಇದು ತುಂಬ ಅನುಕೂಲಗಳನ್ನೇ ಮಾಡಿಕೊಡುತ್ತೆ. ಪರಾಕ್ರಮದಲ್ಲಿ ಕುಜ 1.5 ತಿಂಗಳ ಕಾಲ ಕುಜ ಮೇಷರಾಶಿಯಲ್ಲಿರ್ತಾನೆ. ಇದು ಕುಂಭರಾಶಿಯವರಿಗೆ ತುಂಬ ಅನುಕೂಲ ಕೊಡುವಂಥದ್ದು. ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಕುಂಭರಾಶಿಯವರಿಗೆ. ಸೊ ಕುಜನ ಒಂದು ಯೋಗ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಈ ಮಾಸಗಳಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ
ಅಥವಾ ಹೊಸ ವಾಹನ ಖರೀದಿ ಮಾಡುವಂತಹ ವಿಷಯಗಳಿದ್ದರೆ ಕುಂಭರಾಶಿಯವರಿಗೆ ಖಂಡಿತ ಉತ್ತಮವಾದಂತಹ ಸಮಯ. ಬುಧ ಶುಕ್ರರ ಒಂದು ಪರಿವರ್ತನಾ ಯೋಗ ಖಂಡಿತ ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಸೊ ಗುರುಬಲ 1 ತಿಂಗಳಿರುವಾಗ ಬುಧ ಶುಕ್ರ ಕುಜ ಮತ್ತು ಗುರು ಈ ಎಲ್ಲ ಗ್ರಹಗಳ ಸಂಚಾರ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಲಾಂಗ್ ಟರ್ಮ್ ಯಾವುದೇ ವ್ಯವಸ್ಥೆಗಳಿದ್ದರೆ ಕುಂಭರಾಶಿಯವರು ಖಂಡಿತ ಮುಂದುವರಿಸ್ಬೋದು, ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಫಲಗಳು ಉಂಟಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಖಂಡಿತ ಶುಭ. 6ನೇ ಮನೆಯಲ್ಲಿ ಗುರು ಉಚ್ಚನಾಗ್ತಾನೆ ಮುಂದಿನ ತಿಂಗಳಲ್ಲಿ. ಸದ್ಯಕ್ಕೆ ಯಾವುದೇ ಶತ್ರುಬಾಧೆಗಳು ಇಂತಹ ಸಮಸ್ಯೆಗಳಿಲ್ಲ, ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ವೈವಾಹಿಕ ಜೀವನ, ವಿವಾಹ ಇದಕ್ಕೆಲ್ಲ ಅತಿ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಕುಂಭರಾಶಿಯವರು ಜೂನ್ 1ನೇ ತಾರೀಕಿನ ತನಕ ಇಂತಹ ಯಾವುದೇ ವಿಚಾರಗಳನ್ನು ಮುಂದುವರಿಸ್ಬೋದು, ಅಥವಾ ಬಹಳ ಸಮಯದಿಂದ ನೋಡ್ತಾ ಬಂದಿದ್ದರೆ ಇನ್ನು ಅದನ್ನು ನಿಲ್ಲಿಸುವಂತಹ ಸಂದರ್ಭ ಇರೋದಿಲ್ಲ, ಖಂಡಿತ ಮುಂದುವರಿಸ್ಕೊಂಡು ಹೋಗಿ. ಅಕ್ಟೋಬರ್ ನಂತರದಲ್ಲಿ ಕುಂಭರಾಶಿಯವರಿಗೆ ಮತ್ತೊಮ್ಮೆ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಗುರುಬಲ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ವೈವಾಹಿಕ ಜೀವನ ಖಂಡಿತ ಉತ್ತಮ ಫಲಗಳನ್ನು ಕಾಣ್ತೀರಾ. ಅದೇ ರೀತಿಯಲ್ಲಿ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅಕ್ಟೋಬರ್ ತನಕ ವೆಯ್ಟ್ ಮಾಡಬೇಕಾಗತ್ತೆ ಕುಂಭರಾಶಿಯವರು. ಅಷ್ಟಮ ಮೃತ್ಯು ಸ್ಥಾನಾಧಿಪತಿಯಾಗಿ ಬುಧ 4ನೇ ಮನೆಯಲ್ಲಿ ಬುಧಾದಿತ್ಯ ಯೋಗದಲ್ಲಿ ಸಂಚಾರ ಮಾಡ್ತಾನೆ. ನಿಪುಣ ಯೋಗ ಅಂತ ಹೇಳ್ತೇವೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ, ಶುಭ ಫಲಗಳನ್ನು ಕಾಣ್ತೀರಾ. ಭಾಗ್ಯಾಧಿಪತಿ ಶುಕ್ರ ಪಂಚಮದಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಭೂಮಿ, ಪ್ರಾಪರ್ಟಿ ಇದೆಲ್ಲ ತುಂಬ ಅಭಿವೃದ್ಧಿ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಭಾಗ್ಯೋದಯಗಳನ್ನು ಕಾಣಬಹುದು. ಗುರುಬಲ ಜೂನ್ 1ನೇ ತಾರೀಕಿನಿಂದ ಮುಗಿಯುತ್ತೆ, ಅಕ್ಟೋಬರಿಂದ ಮತ್ತೆ ಪ್ರಾರಂಭ ಆಗುತ್ತೆ. ಸೊ ಈ ಒಂದು ಗ್ಯಾಪಲ್ಲಿ ಯಾವುದೇ ಹೊಸ ಕೆಲಸಗಳನ್ನು, ಹೊಸ ಪ್ರಾಪರ್ಟಿ, ಹೊಸ ವಾಹನ ಈ ಥರದ ವಿಚಾರಗಳಿಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡದೇ ಇರೋದು ಖಂಡಿತ ಉತ್ತಮ. ಇನ್ನು ಕುಂಭರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಕ್ಟೋಬರ್ ನಂತರ ಮಾಡಿಕೊಳ್ಬೇಕು, ಅಥವಾ ಜೂನ್ 1ನೇ ತಾರೀಕಿನ ತನಕ ಯಾವುದೇ ಡಿಸಿಷನ್ಗಳನ್ನು ಖಂಡಿತವಾಗ್ಲೂ ತೆಗೆದುಕೊಳ್ಳಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಕುಂಭರಾಶಿಯವರು ಈ ಮೇ ತಿಂಗಳು ಖಂಡಿತ ಶುಭ ಫಲಗಳನ್ನು ನೋಡ್ತೀರಾ. ಏಕಾದಶ ಲಾಭಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದಾನೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಲಾಭಗಳನ್ನು ಕೊಡೋದಕ್ಕೆ ಗುರುಬಲ ಅನ್ನೋದು ಕುಂಭರಾಶಿಯವರಿಗೆ ತುಂಬ ಅನುಕೂಲದ ಸ್ಥಿತಿಯಲ್ಲಿತ್ತು. ಸೊ ಕಳೆದ 1 ವರ್ಷಗಳಿಂದ ಕುಂಭರಾಶಿಯವರಿಗೆ ಗುರುಬಲ ಇದೆ. ಜೂನ್ 1ನೇ ತಾರೀಕಿನಿಂದ ಮುಕ್ತಾಯ ಆಗುತ್ತೆ. ಅಂತಹ ಏನು ಬಹಳ ವ್ಯತ್ಯಾಸಗಳು ಕುಂಭರಾಶಿಯವರಿಗೆ ಉಂಟಾಗುವುದಿಲ್ಲ. ಬಟ್ ಆರೋಗ್ಯದ ಬಗ್ಗೆ ಖಂಡಿತ ಗಮನ ಕೊಡಿ. ಜನ್ಮ ಲಗ್ನ ಅಥವಾ ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇತ್ತು, ಅದರ ಮೇಲೆ ಗುರುದೃಷ್ಟಿ ಬೀಳ್ತಾ ಇತ್ತು. ಗುರುದೃಷ್ಟಿಯಿಂದ ಚಾಂಡಾಲನಾದಂತಹ ರಾಹು ಕೋದಂಡನಾಗ್ತಾನೆ ಅಂತ, ಅವನ ಚಾಂಡಾಲ ಬುದ್ಧಿಗಳನ್ನೆಲ್ಲ ಬಿಟ್ಟು ಕೋದಂಡನಾಗಿ ಪರಿವರ್ತನೆ ಆಗ್ತಾನೆ. ಈ ರೀತಿಯಾಗಿ ರಾಹುವನ್ನು ಗುರು ನೋಡುವಂಥದ್ದು ಒಂದು ಉತ್ತಮ ಸ್ಥಿತಿ. ಯಾವುದೇ ಸಮಸ್ಯೆಗಳು ಬರದೇ ಇರೋ ರೀತಿ ಅವನು ಬಹಳಷ್ಟು ಗುರುವಿನ ಒಂದು ಅನುಗ್ರಹ ಕುಂಭರಾಶಿಯವರಿಗೆ ಸಿಗ್ತಾ ಇರುತ್ತೆ. ಗುರು ಪರಿವರ್ತನೆ ಆಗೋದು ಜೂನ್ 1ನೇ ತಾರೀಕಿನ ನಂತರದಲ್ಲಿ. ಆ ನಂತರ ಆರೋಗ್ಯ ಮತ್ತು ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಸೊ ಮೇ ತಿಂಗಳಲ್ಲಿ ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.